2-3 ವರ್ಷಗಳಿಂದಲೂ ಕೂಡ ಧರ್ಮ ಮತ್ತೆ ಅಧರ್ಮದ ನಡುವೆ ದೊಡ್ಡ ಯುದ್ಧ ಕೂಡ ನಡೀತಿದೆ. ಕಳೆದ 13 ದಿನಗಳಿಂದಲೂ ಕೂಡ SIT ಅಧಿಕಾರಿಗಳು ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಇದೆಲ್ಲ ಯಾವ ಕಾರಣಕ್ಕಾಗಿ ಮಾಡ್ತಿದ್ದಾರೆ ಅನ್ನೋದು ಕೂಡ ಎಲ್ಲರೂ ಕೂಡ ಗೊತ್ತಿರುವಂತದ್ದು. ಈಗ ಏನು ಧರ್ಮಸ್ಥಳ ಅಂತಂದ್ರೆ ಸಾಕು, ಶ್ರೀ ಕ್ಷೇತ್ರದ ಬಗ್ಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಭಕ್ತಾದಿಗಳು ಕೂಡ ಬರ್ತಾರೆ. ಪ್ರತಿನಿತ್ಯ ಲಕ್ಷಾಂತರ ಜನ ಕೂಡ ಬಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ ಕೂಡ ಪಡಿತಾರೆ. ಅದೇ ರೀತಿಯಲ್ಲಿ ಕೂಡ ಸಿದ್ಧಗಂಗಾ ಶ್ರೀಗಳಿಗೆ ಎಷ್ಟು ಹೆಸರುವಾಸಿ ಇತ್ತು, ನಡೆದಾಡುವ ದೇವರು ಅಂತ ಕರೀತಿದ್ರು, ಅದೇ ರೀತಿಯಲ್ಲೂ ಕೂಡ ಈ ಕರಾವಳಿ ಭಾಗ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕರ್ನಾಟಕ ಈ ಭಾಗದಲ್ಲಿ ಕೂಡ ವೀರೇಂದ್ರ ಹೆಗಡೆಯವರನ್ನ ಇಲ್ಲಿರುವಂತಹ ಧರ್ಮಾಧಿಕಾರಿಗಳೇ ನಮ್ಮ ಮಂಜುನಾಥ ಸ್ವಾಮಿ ನಡೆದಾಡುವ ದೇವರು ಇವರೇ ಅಂತ ಹೇಳ್ಬಿಟ್ಟು ಮಂಜುನಾಥನನ್ನ ಅವರ ನಾಮದಲ್ಲಿ ಎಲ್ಲ ಒಂದ್ ಕಡೆ ನೆನಪಿಕೊಳ್ತಾರೆ. ಅದೇ ರೀತಿಯಲ್ಲಿ ಕೂಡ ಗೌರವವನ್ನು ಕೂಡ ಕೊಡ್ತಾರೆ. ಹೀಗಾಗಿ ಇಲ್ಲಿನ ಒಂದಷ್ಟು ಜನ ಅಧರ್ಮೀಯರು ಅದೇ ರೀತಿಯಲ್ಲಿ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಮತ್ತೆ ಅದೇ ರೀತಿಯಲ್ಲಿ ಕೂಡ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆಯವರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ದೊಡ್ಡ ಅಭಿಯಾನ ಮಾಡಿಕೊಂಡು ಷಡ್ಯಂತ್ರವನ್ನು ಕೂಡ ಮಾಡ್ತಿದ್ದಾರೆ. ಇದರಿಂದ ಸಾಕಷ್ಟು ಭಕ್ತರು ಕೂಡ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆ ಈ ಘಟನೆಗಳು ನಡೀತಿದೆ ಅಂತ ಇಲ್ಲಿ ಒಂದಷ್ಟು ಜನ ಭಕ್ತರು ಕೂಡ ಬಂದಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ. ಸರ್, ತಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ? ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿರುತ್ತೆ, ಆದ್ರೂ ಕೂಡ ತಾವು ಬಂದಿದ್ದೀರಾ, ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಎಲ್ಲ? ನಾವು ಬಂದಿರೋದು ದೇವ್ರನ್ನ ನೋಡ್ಲಿಕ್ಕೆ. ಅವ್ರದ್ದು ಒಳಗೆ ಏನ್ ಪರ್ಸನಲ್ ನಡೀತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಬಂದಿರೋದು. ಈಗ ದರ್ಶನ ಮಾಡ್ತೀವಿ, ದರ್ಶನ ಮಾಡಿ ಹೊರಡ್ತೀವಿ. ಅದ್ರ ಬಗ್ಗೆ ಅದರಲ್ಲಿ ಏನು ತನಿಖೆ ಆಗಬೇಕು, ತನಿಖೆ ಆಯ್ತಾ ಇದೆ. ಸರ್ವ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರದ್ದು ಏನು ತನಿಖೆ ಆಗಿದೆ ಇನ್ನು ಮುಂದೆ ಬರಲಿ. ಆಗ ನಾವು ಸರ್ವ ಜನಗಳಿಗೂ ಒಂದೊಂದು ತೊಂದರೆಗಳಿದೆ, ಇದು ಹಿಂಗಿದೆ, ಅದು ಹಂಗೆ ಆಗಿದೆ, ಹಾಗಿಲ್ಲ, ಅಭಿಪ್ರಾಯಗಳು ಸುಮಾರು ಇದೆ. ಅದು ಏನಿದೆ ಅಂತ ತನಿಖೆ ಆಗಿ ನಾವು ಸರ್ವ ಜನಗಳಿಗೂ ತಿಳಿಸೋಕೆ ಮುಂದೆ ಬರಲಿ. ಸರ್, ತಮ್ಮ ಹೆಸರು, ಎಲ್ಲಿಂದ ಬಂದಿದ್ರಾ, ಏನ್ ಅನ್ಸುತ್ತಾ ಇದೆಲ್ಲ ಚರ್ಚೆಗಳನ್ನ ನೋಡಿದ್ರೆ? ನಮ್ದು ಕೋಲಾರ ಮಂಜೇಗೌಡ. ಶ್ರೀ ಕ್ಷೇತ್ರ, ಧರ್ಮಸ್ಥಳ ಅಂದ್ರೆ ಒಂದು ಪುಣ್ಯಕ್ಷೇತ್ರ ಅಂದಮೇಲೆ ಅದಕ್ಕೊಂದು ಇದಿರುತ್ತದೆ. ಬರಬಹುದು, ದೇವಸ್ಥಾನ, ದೇವರ ಬಗ್ಗೆ ಅಭಿಪ್ರಾಯ, ನಂಬಿಕೆ ಇರುತ್ತೆ. ಅದ್ರ ಮೇಲೆ ಅದ್ರ ಮಸಿ ಅಂತದಾಗ್ಲಿ ತನಿಖೆ, ಆರೋಪ, ಆದೇಶ ಇಲ್ಲದೆ ಏನೋ ಮಾಡೋದು ಒಳ್ಳೆಯದಲ್ಲ. ತನಿಖೆ ಆದ್ಮೇಲೆ ಅದರ ನಿರೂಪಣೆ ಆದ್ರೆ ಒಪ್ಪಿಗೆ, ಇಲ್ಲಂದ್ರೆ ಕ್ಷೇತ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ತರೋದು ಒಳ್ಳೆಯದಲ್ಲ. ಎಷ್ಟು ನಮ್ಮ ಅಭಿಪ್ರಾಯ. ಓಕೆ ಸರ್, ತಮ್ಮ ಹೆಸರು, ಏನು, ಎಲ್ಲಿಂದ ಬಂದಿರಿ ಸರ್ ತಾವು? ನಾವು ಬೆಳಗಾವಿ ಡಿಸ್ಟಿಕ್ ಇಂದ ಬಂದಿದ್ದೀವಿ ಸರ್. ಏನ್ ಅನ್ಸುತ್ತೆ ನಿಮ್ಗೆ ಧರ್ಮಸ್ಥಳ ಅಂದ್ರೆ? ಧರ್ಮಸ್ಥಳ ಮಂಜುನಾಥ ಇದೊಂದು ಪುಣ್ಯಕ್ಷೇತ್ರ. ಇಲ್ಲಿ ಯಾರು ಏನು ಮಾಡ್ಕೊಳಕ್ ಆಗಲ್ಲ. ವೀರೇಂದ್ರ ಹೆಗಡೆಯವ್ರ ಹೆಸರು ಖರಾಬ್ ಮಾಡ್ಬೇಕಂತೇಳಿ 108 ಮಂದಿ ಷಡ್ಯಂತ್ರ ಮಾಡಿದ್ರು, ಏನು ಮಾಡಕ್ ಆಗಲ್ಲ ಅವ್ರಿಗೆ. ಧರ್ಮಸ್ಥಳ ಮಂಜುನಾಥ ಧರ್ಮ ಇರೋದೇ ಇಲ್ಲೇ ಧರ್ಮಸ್ಥಳದಲ್ಲಿ, ಇಲ್ಲಿ ಬಿಟ್ರೆ ಮತ್ತೆಲ್ಲೂ ಇಲ್ಲ. ಎಷ್ಟೇನು ಹೇಳಿ. ತಾವೆಲ್ಲಿಂದ ಬಂದಿರಿ ಸರ್? ಏನು ಅಲ್ಲಿಂದ ಬಂದಿದ್ರಲ್ಲ ಧರ್ಮಸ್ಥಳ, ಯಾವ ರೀತಿ ಅಂತ ಭಕ್ತಿ ಇದೆ ತಮ್ಗೆ? ನಮ್ಗೆ ಅಪಾರವಾದ ಭಕ್ತಿ ಇದೆ. ನಮ್ಗೇನು ನಾವು ವರ್ಷದಲ್ಲಿ 4-5 ಸಲ ಬರ್ತಾ ಇದೀವಿ. ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ಫ್ಯಾಮಿಲಿ ಸಮೇತ ಬಂದು ಹೋಗ್ತಾ ಇದೀವಿ. ಈ ವರ್ಷ 18 ವರ್ಷ ಆಯ್ತು ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀವಿ ಶ್ರಾವಣ ಮಾಸದಲ್ಲಿ. ಅಲ್ಲಿ ಇಲ್ಲಿ ಧರ್ಮ ಇದ್ದಂಗೆ ಮತ್ತೆಲ್ಲೂ ಇಲ್ಲ ಜಾಸ್ತಿ. ವೀರೇಂದ್ರ ಹೆಗಡೆ ಅವ್ರಿಗೆ ಹೆಸರು ಮಸಿ ಬೆಳಿಬೇಕಂತ ಏನೇ ಷಡ್ಯಂತ್ರ ಮಾಡಿದ್ದಾರೆ, ಅದಾಗಲ್ಲ ಅವ್ರ ಕಡೆಯಿಂದ, ಯಾರ ಕಡೆಯಿಂದನೂ ಆಗಲ್ಲ. ತಮ್ಮ ಹೆಸರು, ಏನ್ ಅನ್ಸುತ್ತೆ ಇದೆಲ್ಲ ನೋಡಿದ್ರೆ? ಇದೆಲ್ಲ ನೋಡಿದ್ರೆ ಎಲ್ಲ ಬೋಗಸ್ ಐತ್ರಿ. ಇದು ಧರ್ಮಸ್ಥಳ ನಮ್ಮ ಧರ್ಮ ಅಧಿಕಾರಿ ಹೆಸರು ಖರಾಬ್ ಮಾಡಕ್ಕೆ ಇದನ್ನ ಮಾಡಿದ್ದಾರೆ ಸರ್ ಅವರು. ಅದೆಲ್ಲ ಸಕ್ಸಸ್ ಆಗಲ್ಲ ಸರ್. ಅದು ಮಾಡ್ಲಿ, ಏನಾಗತ್ತೆ ನೋಡೋಣ. ಓಕೆ, ಈ ಧರ್ಮಸ್ಥಳದಲ್ಲಿ ಅದಾಗಿದೆ ಇದಾಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಪುಂಖಾನುಪುಂಖವಾಗಿ ಏನು ಅನಾಮಿಕ ಕೂಡ ಸುಮಾರು 16 ಸ್ಪಾಟ್ಗಳಲ್ಲೂ ಕೂಡ ಒಂದಷ್ಟು ಸ್ಪಾಟ್ಗಳನ್ನು ಕೂಡ ಗುರುತಿಸಿದ. ಇಂಥ ಕಡೆ ಕ್ರೈಮ್ ನಡೆದಿದೆ, ಕಿಡ್ನಾಪ್ ಆಗಿದೆ, ಕೆಲವೊಂದಷ್ಟು ಅತ್ಯಾಚಾರ ಇದೆ, 106 ಹೆಣಗಳನ್ನ ನಾನೇ ಊತಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಪ್ರತಿ ದಿನಕ್ಕೊಂದು ಬುರುಡೆ ಕಥೆಯನ್ನ ಬಿಡ್ತಿದ್ದ. ಆ ಎಲ್ಲಾ ಕಡೆನೂ ಕೂಡ 16 ಪಾಯಿಂಟ್ ನಲ್ಲೂ ಕೂಡ SIT ಅವರು ಶೋಧ ಕಾರ್ಯಾಚರಣೆ ಮಾಡಿದ್ರು. ಏನು ಕೂಡ ಇದುವರೆಗೂ ಕೂಡ ಒಂದೇ ಒಂದು ಸಣ್ಣ ಕುರು ಕೂಡ ಸಿಕ್ಕಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಇದರ ಉದ್ದೇಶ ಏನಂತಂದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅದೇ ರೀತಿಯಲ್ಲಿ ಕೂಡ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆಯವರಿಗೆ ಕೆಟ್ಟ ಹೆಸರು ತರುವುದು ಇದರ ಉದ್ದೇಶ. ಹೀಗಾಗಿ ಇದನ್ನ ಮಾಡಬೇಡಿ. ಅಧರ್ಮದ ನಡುವೆ ಯುದ್ಧ ಯಾವತ್ತೂ ಕೂಡ ಅಧರ್ಮ ಗೆದ್ದೇ ಅಲ್ಲ, ಧರ್ಮವೇ ಕೊನೆಗೂ ಕೂಡ ಗೆಲ್ಲೋದು. ಹೀಗಾಗಿ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಲೇಬೇಡ್ರಿ ಅಂತ ಹೇಳ್ಬಿಟ್ಟು ಭಕ್ತರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಜಯಂತ್ ಜೊತೆ ಮಲಂಡಳಿ ಸಿಸ್ಟರ್, ಪವರ್ ಟಿವಿ, ಧರ್ಮಸ್ಥಳ.